ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನಡೆಸ್ತಾ ಇದ್ದಂತಹ ವಿಚಾರವಾಗಿ ಅಥವಾ ರಾಜಾತಿಥ್ಯ ಕೊಡ್ತಾ ಇದ್ದಂತದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕು ಪಡಿತಾ ಇದೆ ಅಂತ ಕಾಣಿಸುತ್ತೆ. ಪ್ರಕರಣವನ್ನ ಬಹಳ ಗಂಭೀರವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಇವರು ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ರು ಇಷ್ಟು ವರ್ಷಗಳಿಂದ ಏನಾಗ್ತಾ ಇದೆ ಅನ್ನೋದನ್ನ ನಾವು ನೋಡಿರೋ ಸಂಗತಿ. ಏನಂದ್ರೆ ಈ ಸಲ ದುಡ್ಡು ಹೊಡೆದವ್ರು ಯಾರು ಈ ರೀತಿಯಾದಂತಹ ಸೌಕರ್ಯಗಳನ್ನ ಕೊಟ್ಟವರು ಅವರನ್ನು ಪತ್ತೆ ಹಚ್ಚಿ ಸಸ್ಪೆಂಡ್ ಮಾಡೋದು, ಅದಾದ ನಂತರದಲ್ಲಿ ಮತ್ತಿದೇ ರೀತಿಯಂತ ಯಥಾ ಪ್ರಕಾರದ ಕಾರ್ಯಗಳು ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ನುವಂಥದ್ರಲ್ಲಿ ಏನು ಅನುಮಾನ ಇಲ್ಲ. ಯಾಕಂತ ಅಂದ್ರೆ ಇದು ಬಹಳ ವರ್ಷಗಳಿಂದ ನಾವು ಕಾಣ್ತಾ ಇರುವಂತ ಚಾಳಿ. ಬಟ್ ಪ್ರತಿ ಸಲನು ಈ ಸಲ ಯಾರು ಸಿಕ್ಕಾಕೊಂಡ್ರು ಈ ರೀತಿಯಾದಂತ ಐಷಾರಾಮಿ ವ್ಯವಸ್ಥೆ ಪಡೆದು ಅನ್ನುವಂಥದ್ದು ಅಷ್ಟೇ ವಿಚಾರ. ಈ ಸಲ ಯಾರ್ಯಾರು? ಉಮೇಶ್ ರೆಡ್ಡಿ, ಅಲ್ ಖೈದಾ ಉಗ್ರ ಜುಹಾದ್ ಹಮೀದ್, ಆಮೇಲೆ ಚಿನ್ನ ಸಾಗಣೆ ಆರೋಪ ಹೊತ್ತಿರುವಂತ ತರುಣ್ ರಾಜ್, ಇವ್ರುಗಳು ಈ ಸಲ ತಗಲಾಕೊಂಡಿದ್ದಾರೆ. ಹೊಸದಾಗಿ ಯಾರು ತಗಲಾಕೊಳ್ತಾರೆ ಅನ್ನುವಂಥದ್ದು ಬಿಟ್ರೆ ಈ ಪರಪ್ಪನ ಅಗ್ರಹಾರದಲ್ಲಿ ಇದೊಂದು ರೀತಿ ಕರ್ಮಕಾಂಡ ಮುಂದುವರಿತಾ ಹೋಗುತ್ತೆ. ನಾಚಿಕೆ ಆಗಬೇಕು ಅಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇರುವಂಥ ಈ ಸಿಬ್ಬಂದಿಗೆ, ಪೊಲೀಸರಿಗೆ, ಇವ್ರುಗಳಿಗೆಲ್ಲ. ಯಾಕೆ ಅಂತ ಅಂದ್ರೆ ಉಮೇಶ್ ರೆಡ್ಡಿ, ತರುಣ್ ರಾಜ್, ಹೌದು ಒಬ್ಬ ಉಗ್ರನಿಗೂ ಕೂಡ ಈ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅಂತ ಅಂದ್ರೆ ಇಡೀ ದೇಶದ ಒಂದು ಆಂತರಿಕ ಭದ್ರತೆಯನ್ನ ಹೇಗೆ ಬಲಿ ಕೊಡ್ತಾ ಇದ್ದಾರೆ ಇವರ ಹಣದಾಸೆಗೆ, ಇವರ ತೆವಲಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಲ ಒಂದೇ ಒಂದು ನಿರೀಕ್ಷೆ ಏನಿದೆ ಅಂತ ಅಂದ್ರೆ ದಯಾನಂದ್ ಇರುವಂತ ಕಾರಣಕ್ಕಾಗಿ ಏನಾದ್ರೂ ಇವ್ರ ಮುಖೇನವಾಗಿ ಒಂದು ಸುಧಾರಣೆ ಆಗ್ಬೋದಾ ಅನ್ನುವಂಥದ್ದು ಒಂದು ನಿರೀಕ್ಷೆ ಅಷ್ಟೇ. ಇದನ್ನು ಹೊರತುಪಡಿಸಿದ್ರೆ ಈ ಪೊಲೀಸರಿಗಿರುವಂತ ಈ ಲಂಚಪಾಕುತನ, ಆಮೇಲೆ ಈ ರೀತಿಯಾಗಿ ದೇಶದ ಭದ್ರತೆಯನ್ನು ಅಡ ಇಟ್ಟು ಹಣ ಮಾಡೋದು, ಇದೆಲ್ಲ ಏನು ಹೊಸ್ತಲ್ಲ ಬಿಡಿ. ಆ ಜೈಲಲ್ಲಿ ನಾವು ನೋಡ್ತಾ ಇರೋದು. ಜೈಲಿನಲ್ಲಿ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂಗೆ ಜೈಲಾಧಿಕಾರಿಗಳು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಸಂಜೆ ಜೈಲಾಧಿಕಾರಿಗಳಿಂದ ಬ್ಯಾರಕ್ಗಳ ಪರಿಶೀಲನೆ ಆಗ್ತಾ ಇದೆ. ನಿನ್ನೆ ಜೈಲಿನ ಎಲ್ಲ ಬ್ಯಾರಕ್ಗಳಲ್ಲಿ ಪೂರ್ಣ ಪರಿಶೀಲನೆ ಆಗಿದೆ. ಒಟ್ಟು 100 ಮಂದಿ ಜೈಲಿನ ಸಿಬ್ಬಂದಿಯಿಂದ ತಲಾಶಾಗಿದೆ. ಪರಿಶೀಲನೆಯಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳು ಪತ್ತೆ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೆಂಗ್ ಪತ್ತೆ ಆಗುತ್ತೆ? ಈ ವಸ್ತುಗಳನ್ನ ಮುಚ್ಚಿಡೋಕ್ಕೂ ಕೂಡ ಅಷ್ಟೇ ವ್ಯವಸ್ಥೆ ಇದೆ ಅನ್ನುವಂಥದ್ದು ಹಿಂದೆ ಲೋಕಾಯುಕ್ತ ರೈಡ್ ಆದಂಥ ಸಂದರ್ಭದಲ್ಲೆಲ್ಲ ಗೊತ್ತಾಗಿತ್ತು. ಲೋಕಾಯುಕ್ತ ರೈಡ್ ಆದಾಗ ಈ ವಸ್ತುಗಳು ಹೇಗೆ ಇವರು ಕದ್ದಿಡ್ತಾರೆ, ಈ ಟಾಯ್ಲೆಟ್ ಪಿಟ್ನಲ್ಲಿ, ಆಮೇಲೆ ಹೊರಗಡೆ ಎಸ್ತು ಬಿಡೋದು, ಅಲ್ಲೇ ಒಳಗಡೆ ಈ ಹೆಗಣ ಗುಂಡಿ ತೋಡದಂಥ ರೀತಿಯಲ್ಲಿ ಮಾದರಿಯಲ್ಲಿ ಇವ್ರುಗಳೆಲ್ಲ ಒಂದಷ್ಟು ಗೋಡೆಯಲ್ಲೇ ಗುಂಡಿ ತೋಡ್ಕೊಂಡು ಅಲ್ಲಿ ಇಟ್ಬಿಡೋದು, ಇದೆಲ್ಲವೂ ಕೂಡ ಹಿಂದೆಯಿಂದ ಪತ್ತೆ ಆಗಿರುವಂಥ ಸಂಗತಿಗಳಿದೆ. ಯಾವುದೂ ಏನು ಹೊಸದಲ್ಲ. ಆದರೆ ಒಬ್ಬ ಉಗ್ರನಿಗೂ ಕೂಡ ಇಷ್ಟು ಸುಲಭವಾಗಿ ಇವರು ಮೊಬೈಲ್ ಕೊಡ್ತಾರೆ. ಆ ಕಾಮಿ ಉಮೇಶ್ ರೆಡ್ಡಿ ಕೈಯಲ್ಲೂ ಮೊಬೈಲ್ ಇದೆ ಅಂತ ಅಂದ್ರೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈ ವ್ಯವಸ್ಥೆ ಅನ್ನುವಂಥದ್ದು. 2023ರಲ್ಲಿ ಚಿತ್ರೀಕರಣದ ವಿಡಿಯೋಗಳಿವು ಅನ್ನುವಂಥದ್ದು ಈಗ ಕೆಲವರು ಹೇಳ್ತಾ ಇದ್ದಾರೆ. ಜೈಲಿನ ಕೆಲ ಸಿಬ್ಬಂದಿಯಿಂದಲೇ ಪಿತೂರಿ ನಡೆದಿರುವಂತ ಶಂಕೆ ಇದೆ. ಕೆಲ ಜೈಲಿನ ಸಿಬ್ಬಂದಿಯ ಗುಂಪಿನಿಂದ ವಿಡಿಯೋ ವೈರಲ್ ಆಗಿದೆ. ಇದು 2023ರಲ್ಲಿ ಸೆರೆಯಾಗಿರುವಂತ ದೃಶ್ಯಗಳು ಅಂತ ಹೇಳಲಾಗ್ತಾ ಇದೆ. ಆ ಟೈಮಲ್ಲಿ ಏನಾಗಿತ್ತು, ಯಾರ ವಿರುದ್ಧ ಕ್ರಮ ಆಗಿತ್ತಾ, ಇದು ಅಲ್ಲೇ ಜೈಲಿನ ಸಿಬ್ಬಂದಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದಂಥದ್ದ, ಅಂದರೆ ಈ ವಿಡಿಯೋಗಳನ್ನೆಲ್ಲ ಪತ್ತೆ ಮಾಡಿ ಯಾರಾದರೂ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಮಾಡಿಟ್ಕೊಂಡಿದ್ದಂಥ ವಿಡಿಯೋನ, ಅಥವಾ ಇಲ್ಲೂ ಕೂಡ ಏನಾದರೂ ಈ ಜೈಲಿನ ಸಿಬ್ಬಂದಿ ನಡುವೆನೆ ಇವ್ರಿಷ್ಟು ಹಣ ಹೊಡೆದ್ಬಿಟ್ಟ ನನಗೆ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನಡೆದಂಥ ಪಿತೂರಿನ ಇದೆಲ್ಲ ಪತ್ತೆ ಆಗಬೇಕಿದೆ. ನಾನು ಮೊದಲೇ ಹೇಳಿದಾಗೆ ಈ ಬಾರಿ ADGP ದಯಾನಂದ್ ಇರುವಂಥ ಕಾರಣಕ್ಕಾಗಿ ಇದಕ್ಕೆಲ್ಲ ಒಂದು ಏನಾದರೂ ತಾರ್ಕಿಕ ಅಂತ್ಯ ಸಿಗುತ್ತಾ ಅನ್ನುವಂಥದ್ದು ಒಂದು ನಿರೀಕ್ಷೆ ಇಟ್ಕೊಳ್ಬೇಕಿದೆ. ಖುದ್ದು ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆ ಎಚ್ಚರಿಕೆ ಕೊಟ್ಟರು ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡಗಳು ಮಾತ್ರ ನಿಲ್ತಾ ಇಲ್ಲ. ಕೈದಿಗಳು, ರೇಪಿಸ್ಟ್ಗಳು, ಅದರಲ್ಲೂ ಭಯೋತ್ಪಾದಕರಿಗೂ ಕೂಡ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಸೆಂಟ್ರಲ್ ಜೈಲು ಅಪರಾಧಿಗಳು ಹಾಗೆ ಉಗ್ರರ ಸ್ವರ್ಗವಾಗ್ತಾ ಇದೆ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್, ವಿಕೃತಕಾಮಿ ಉಮೇಶ್ ರೆಡ್ಡಿ ಕೈಯಲ್ಲೂ ಸೆಲ್ ಫೋನ್, ಬ್ಯಾರಕ್ ಒಳಗೆ LED ಟಿವಿ, ಮಿನರಲ್ ವಾಟರ್ ಕ್ಯಾನ್, ದಿಲ್ದಾರ್ ಆಗಿ ಓಡಾಡ್ತಾ ಇರುವ ಕೈದಿಗಳು. ಇದು ಯಾವುದೇ ವಿಲಾಸಿ ಲಾಡ್ಜ್ ಅಲ್ಲ, ಹಾಸ್ಟೆಲ್ ಕೂಡ ಅಲ್ಲ, ನಟೋರಿಯಸ್ಗಳು ಇರುವ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್. ಆದ್ರೆ ಯಾವ ಆಂಗಲ್ ನಲ್ಲೂ ಇದು ಬಂಧಿಖಾನೆ ಅನ್ನೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತೆ ಅನ್ನೋದು ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಕಾಸು ಕೊಟ್ರೆ ಖುಲ್ಲಂ ಖುಲ್ಲಾ, ಸೆಲ್ನಲ್ಲೇ ಜಾಲಿ ಜಾಲಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ಐಷಾರಾಮಿ ಜೀವನ.
ಮುಂದೆ ಟೀ ಕಪ್ ಇಟ್ಕೊಂಡು ಹೀಗೆ ರಾಜಾರೋಷವಾಗಿ ಮೊಬೈಲ್ ವೀಕ್ಷಿಸ್ತಾ ಇರೋನು ಸಾಮಾನ್ಯನಲ್ಲ. ಐಸಿಸ್ ಉಗ್ರ ಸಂಘಟನೆ ಲಿಂಕ್ ಇರುವ ನಟೋರಿಯಸ್ ಜುಹಾದ್ ಹಮೀದ್ ಶಕೀಲ್ ಅಂತ ಪರಪ್ಪನ ಅಗ್ರಹಾರದ ಬಿಗಿ ಭದ್ರತೆಯ ಸೆಲ್ನಲ್ಲಿ ಇರುವ ಈತನಿಗೆ ನೀಡುತ್ತಾ ಇರುವ ಐಷಾರಾಮಿ ಸೌಲಭ್ಯ ವಿಡಿಯೋ ವೈರಲ್ ಆಗಿದ್ದು ವ್ಯವಸ್ಥೆಯ ಕರಾಳತೆಯನ್ನ ಎತ್ತಿ ತೋರಿಸಿದೆ. तो जो जिसके पास मिलता है उसको प्रॉब्लम होता है, तो कस्टडी में लेके गया, मेरा नाम बोला, किसी को नहीं चाहिए वो परेशानी क्यों लेता है? इतना दिमाग कहाँ से मंगाता भाई? कुछ भी नहीं है, एक्सपेरिमेंटेशन, छोटा उम्र से एक्सपेरिमेंट करता है. ಇವನಷ್ಟೇ ಅಲ್ಲ, ಲಷ್ಕರ್ ಉಗ್ರರ ಕೈಗೂ ಬಹಳ ಸುಲಭವಾಗಿ ಮೊಬೈಲ್ ಫೋನ್ಗಳು ಸಿಗ್ತಾ ಇದ್ದು ಜೈಲಲ್ಲೇ ಕುಳಿತು ಈ ರಾಕ್ಷಸರು ರಕ್ತಪಾತಕ್ಕೆ ಸಂಚು ರೂಪಿಸಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನೋ ಭೀತಿ ಕಾಡ್ತಾ ಇದೆ. ರೇಪಿಸ್ಟ್ ಉಮೇಶ್ ರೆಡ್ಡಿಗೂ ಜೈಲಲ್ಲಿ ರಾಜಾತಿಥ್ಯ. ಟಿವಿಯಲ್ಲಿ ಐಟಮ್ ಸಾಂಗ್ ನೋಡ್ಕೊಂಡು ಮೊಬೈಲ್ನಲ್ಲೇ ಆವಾಜ್ ಹಾಕ್ತಾ ಇರುವ ಇವನು ರೇಪಿಸ್ಟ್, ಸರಣಿ ಹಂತಕ ಉಮೇಶ್ ರೆಡ್ಡಿ. ಇವನೊಬ್ಬ ಪರಮ ಪಾಪಿ, ಕೀಚಕ, ಸೈಕೋ, ಕಾಮುಕ. ಇನ್ನು ಇವನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ನಟಿ ರನ್ಯಾ ರಾವ್ ಪ್ರಿಯಕರ ತರುಣ್ ರಾಜ್. ಇವನಿಗೂ ಜೈಲಿನಲ್ಲಿ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಜೈಲಿನ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ರಾಜಕೀಯ ವಾಕ್ಸಮರ ಏರ್ಪಟ್ಟಿದೆ. ಪ್ರತಿಪಕ್ಷ ಬಿಜೆಪಿ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದೆ. ಸಂಪೂರ್ಣ ದಿವಾಳಿಯಾಗಿರುವ ಕೈ ಸರ್ಕಾರ ಹೊಸ ಉದ್ಯಮ ಆರಂಭಿಸಿದೆ. ಅದೇ ಪರಪ್ಪನ ಅಗ್ರಹಾರ ರೆಸಾರ್ಟ್ ಮತ್ತು ಹೋಮ್ ಸ್ಟೇ. ಉಗ್ರರು, ರೇಪಿಸ್ಟ್ಗಳು, ಅಪರಾಧಿಗಳಿಗೆ ಭರಪೂರ ರಾಜಾತಿಥ್ಯ ದೊರೀತಾ ಇದೆ. ಇದೇ ಕಾಂಗ್ರೆಸ್ ಸರ್ಕಾರದ 2.5 ವರ್ಷಗಳ ಏಕೈಕ ಸಾಧನೆ ಅಂತ ಟ್ವೀಟ್ನಲ್ಲಿ ಟೀಕಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಜಗದೀಶ್ ಶೆಟ್ಟರ್, ಶಾಸಕ ಯತ್ನಾಳ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಕಾಂಗ್ರೆಸ್ಸಿನ ಒಂದು ಒತ್ತಾಯದ ಮೇಲೆ ಇವತ್ತು ಜೈಲಿನಲ್ಲಿ ಈ ಎಲ್ಲ ರೀತಿಯ ಸೌಲಭ್ಯ ಸಿಗ್ತಾ ಇದೆ. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಅವರು ಮೊಬೈಲ್ಗೆ ಅವರಿಗೆ ಸಿಗುವಂಥದ್ದು, ಮೊಬೈಲ್ ಮುಖಾಂತರ ಮಾತಾಡುವಂಥದ್ದು ಎಲ್ಲವೂ ಆಕ್ಟಿವಿಟೀಸ್ ನಡೆದಾವಂತಂದ್ರೆ ಇಟ್ ಶೋಸ್ ದ ವೀಕ್ನೆಸ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್. ಜೈಲು ಅಕ್ರಮ ಸರ್ಕಾರಕ್ಕೆ ಮುಜುಗರ ತರಿಸಿದ್ದು ಮಾಹಿತಿ ಪಡೆದುಕೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಹೇಳಿದ್ದಾರೆ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾದ್ಯಂತ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ಉಗ್ರರಿಗೆ ರಾಜ್ಯಾದ್ಯಂತ ಕೊಡ್ತಾ ಇದ್ದಾರೆ, ಮೊಬೈಲ್ ಎಲ್ಲ ಕೊಡ್ತಾ ಇದ್ದಾರೆ. ವಿಡಿಯೋ ವೈರಲ್ ಆಗಿದೆ ಸರ್ ಪರಪ್ಪನ ಅಗ್ರಹಾರದಲ್ಲಿ. ಜೈಲಿನ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಕಾರಾಗೃಹ ಎಡಿಜಿಪಿ ದಯಾನಂದ್ ಪರಿಶೀಲನೆ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಇದೀಗ ಹೆಚ್ಚುವರಿ ಕಾರಾಗೃಹಗಳ ಮಹಾನಿರೀಕ್ಷಕ ಆನಂದ ರೆಡ್ಡಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಾಗಿದೆ. ರಾಜಾತಿಥ್ಯ ಪಡೆದ ಕೈದಿಗಳು ಹಾಗೂ ಅಧಿಕಾರಿ, ಸಿಬ್ಬಂದಿ ವಿಚಾರಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅದೇನೇ ಹೇಳಿ, ಜೈಲು ಅಪರಾಧಿಗಳ ಮನ ಪರಿವರ್ತಿಸುವ ಕೇಂದ್ರವಾಗುವ ಬದಲಿಗೆ ಕ್ರಿಮಿನಲ್ಸ್ಗಳಿಗೆ ಸ್ವರ್ಗದಂತಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿ ಹಾಕಿಸಿಕೊಂಡಿದ್ರು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಬುದ್ಧಿ ಕಲಿತಿಲ್ಲ. ಆನೇಕಲ್ನಿಂದ ರಾಮು ಜೊತೆ ಶಿವಪ್ರಸಾದ್, TV9 ಆನೇಕಲ್. ಸೊ ಇದು ಜೈಲಿನಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯಾಗಿತ್ತು. ನಾವು ಪ್ರತಿನಿಧಿ ವಿಕಾಸ್ ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಕೊಡುವಂತ ನಿಟ್ಟಿನಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿಕಾಸ್, ಇದೇನು ಹೊಸ್ತಲ್ಲ, ಆದ್ರೆ ಈ ಬಾರಿ ಉಗ್ರರಿಗೂ ಕೂಡ ಈ ರೀತಿಯಾದಂತಹ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದಾರಲ್ಲ, ಇವರೆಂತ ನಾಚಿಕೆಗೇಡಿನ ಕೆಲ ಪೊಲೀಸ್ ಸಿಬ್ಬಂದಿ ಅಲ್ಲಿರುವಂತದ್ದು ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಬಟ್ ಈ ಬಾರಿ ಎಡಿಜಿಪಿ ದಯಾನಂದ್ ಇರುವಂತಹ ಕಾರಣಕ್ಕಾಗಿ ಏನಾದ್ರೂ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೋದಾ, ಇದಕ್ಕೆಲ್ಲ ಒಂದು ಅಂತ್ಯ ಬೀಳ್ಬೋದಾ ಅನ್ನುವಂಥದ್ದು ನಿರೀಕ್ಷೆ ಇಡೋಕ್ಕೂ ಕೂಡ ಕಾರಣ ಆಗಿದೆ. ಬಟ್ ಇದು ನಿಜಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ, ಮುಂದೆ ಈ ರೀತಿಯಾಗಿ ಆಗದೆ ಇರುವಂತ ನಿಟ್ಟಿನಲ್ಲಿ ಈ ಬಾರಿ ಆದ್ರೂ ಕ್ರಮ ಆಗ್ಬೋದಾ, ಅಥವಾ ಇದು ಕಳೆದ ಸರ್ಕಾರದ ಅವಧಿಯಲ್ಲಾಗಿದ್ದು 2023 2022 ಅಂತ ಹೇಳ್ಕೊಂಡು ತೇಪೆ ಹಚ್ಚೋ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದು ಯಥಾ ಪ್ರಕಾರವಾಗಿ ಮುಂದುವರ್ಕೊಂಡು ಹೋಗ್ಬಿಡುತ್ತಾ, ಏನ್ ಕತೆ? ಮಾಲ್ತೇಶ್, ಏನು ಯಾವುದೇ ಒಂದು ತಪ್ಪು ಮಾಡಿದ ಸಂದರ್ಭದಲ್ಲಿ ಜೈಲಿಗೆ ಹೋಗುವಂಥದ್ದು, ಆ ತಪ್ಪನ್ನ ತಿದ್ದುಕೊಳ್ಬೇಕು, ಮನ ಪರಿವರ್ತನೆ ಮಾಡಿಕೊಂಡು ಆಚೆ ಬರಬೇಕು ಅನ್ನುವಂಥದ್ದು ಜೈಲಿನಲ್ಲಿ ಇರುವಂತಹ ಕೈದಿಗಳಿಗೆ ಆ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ಕೊಡಬೇಕು. ಊಟ ಆಗಿರ್ಬೋದು, ಅವರಿಗೆ ನೋಡ್ಕೊಳ್ಳುವಂತ ರೀತಿ ಆಗಿರ್ಬೋದು, ಎಲ್ಲವೂ ಅದೇ ರೀತಿಯಂತ ಟ್ರೀಟ್ಮೆಂಟ್ ಅನ್ನ ಅವ್ರಿಗೆ ಕೊಡಬೇಕು. ಹೊರಗಡೆಯ ಪ್ರಪಂಚವನ್ನೇ ಒಳಗಡೆ ಸೃಷ್ಟಿ ಮಾಡಿದ ಸಂದರ್ಭದಲ್ಲಿ ಹೊರಗಡೆಗಿಂತ ಒಳ್ಳೆಯ ಶೆಲ್ಟರ್ ಒಳಗಡೆ ಸಿಗುತ್ತೆ ಅಂದ ಮಾತ್ರಕ್ಕೆ ಅವರು ತಪ್ಪು ಮಾಡಿ ಮತ್ತೆ ಒಳಗಡೆ ಹೋಗುವಂತ ಬುದ್ಧಿಯನ್ನು ಅವರು ಕಲಿತಾರೆ. ಈಗ ಎಡಿಜಿಪಿ ದಯಾನಂದ್ ಅವರಿದ್ದಾರೆ, ತುಂಬಾ ಸ್ಟ್ರಿಕ್ಟ್ ಮಾಡಬಹುದು, ಯಾವುದೇ ರೀತಿಯಂತ ಬೇರೆ ರೀತಿಯಂತ ಮೊಬೈಲ್ಸ್ ಗಳಾಗಿರ್ಬೋದು
ಆಗಿರ್ಬೋದು, ಬೇರೆ ಯಾವುದೇ ಫೆಸಿಲಿಟೀಸ್ಗಳು ಅವರಿಗೆ ಸಿಗಲ್ಲ ಅಂತೇಳಿ ಅನ್ಕೊಳ್ಬಹುದು. ಆದ್ರೆ ಅಲ್ಲಿಯ ಸಿಬ್ಬಂದಿಗಳು ಹಣದ ಆಮಿಷಕ್ಕೆ ಒಳಗಾಗ್ಬಿಟ್ಟು ಅಲ್ಲಿರ್ತಕ್ಕಂತಹ ಕೈದಿಗಳಿಗೆ ಸ್ಮಾರ್ಟ್ ಫೋನ್ ಆಗಿರ್ಬೋದು ಮತ್ತು ನಾರ್ಮಲ್ ಫೋನ್ಸ್ ಆಗಿರಬಹುದು ಮತ್ತು ಅವರಿಗೆ ಎಲ್ಲಾ ರೀತಿಯಂತ ವ್ಯವಸ್ಥೆಗಳನ್ನ ಕಲ್ಪಿಸುವಂತ ಕೆಲಸವನ್ನ ಅಲ್ಲಿಯ ಸಿಬ್ಬಂದಿಗಳೇ ಮಾಡಿರುವಂತದ್ದು. ಸಿಸಿಬಿ ಹಲವು ಬಾರಿ ಜೈಲಿನ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಇದುವರೆಗೂ ಕೂಡ ಸಿಸಿಬಿ ದಾಳಿಯಲ್ಲೂ ಕೂಡ ಯಾವುದೇ ರೀತಿಯಂತ ಮೊಬೈಲ್ ಸ್ಮಾರ್ಟ್ ಫೋನ್ಸ್ ಗಳಾಗಿರ್ಬೋದು ಯಾವುದು ಕೂಡ ಪತ್ತೆ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿಂದ ಇನ್ಫಾರ್ಮೇಶನ್ ನೇರವಾಗಿ ಆ ಪರಪ್ಪನ ಅಗ್ರಹಾರಕ್ಕೆ ಹೋಗುತ್ತೆ, ಅಲ್ಲಿಯ ಸಿಬ್ಬಂದಿಗಳೇ ಅದನ್ನ ಲೀಕ್ ಮಾಡ್ತಾರೆ ಮತ್ತು ಬ್ಯಾರಕ್ಗೆ ತೆರಳಿ ಅಲ್ಲಿರ್ತಕ್ಕಂಥ ಕೈದಿಗಳ ಬಳಿ ಇರ್ತಕ್ಕಂಥ ಸ್ಮಾರ್ಟ್ ಫೋನ್ಸ್ ಗಳನ್ನ ಇವರೇ ಕದ್ದಿಡುವಂತ ಕೆಲಸವನ್ನ ಮಾಡ್ತಾರೆ. ನಿನ್ನೆ ಜೈಲಿನ ಅಧಿಕಾರಿಗಳೇ 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಬ್ಯಾರಕ್ ಗಳ ಮೇಲೆ ದಾಳಿಯನ್ನು ಮಾಡಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಇಷ್ಟು ರಾಜಾರೋಷವಾಗಿ ಎಲ್ಲರ ಕೈಯಲ್ಲೂ ಕೂಡ ಸ್ಮಾರ್ಟ್ ಫೋನ್ಗಳು ಇರ್ತಕ್ಕಂಥ ವಿಡಿಯೋಗಳು ಟಿವಿ ನೈನ್ಗೆ ಲಭ್ಯವಾಗಿತ್ತು. ಸೊ ಇವೆಲ್ಲ ಗಮನಿಸಿದ್ರು ನಿನ್ನೆ ಹೋಗಿ ಜೈಲಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಒಂದೇ ಒಂದು ಮೊಬೈಲ್ ಆಗಿರಬಹುದು, ಚಾರ್ಜರ್ಗಳಾಗಿರ್ಬೋದು ಒಂದು ಕೂಡ ಪತ್ತೆ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿಯ ಸಿಬ್ಬಂದಿಗಳೇ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ. ಮತ್ತೊಂದು ಗಮನಿಸಬಹುದು, ಕಳೆದ ಜುಲೈನಲ್ಲಿ ಏನು ಎನ್ಐಎ ದಾಳಿ ಮಾಡಿತ್ತು, ದಾಳಿ ಮಾಡಿ 3ರನ್ನ ಏನು ಬಂಧಿಸಿತ್ತು, ಅಂದ್ರೆ ಚಾಂದ್ ಪಾಷಾ ಆಗಿರ್ಬೋದು ಮತ್ತು ಅಲ್ಲಿಯ ಮನೋವೈದ್ಯ ನಾಗರಾಜ್ ಅನ್ನೋರ್ನ ಬಂಧಿಸಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅಲ್ಲಿಯ ಕೈದಿಗಳಿಗೆ ಅಮೌಂಟ್ ಅನ್ನ ಪಡೆದುಕೊಂಡು ಸುಮಾರು 30-40ಕ್ಕೂ ಹೆಚ್ಚು ಮೊಬೈಲ್ಗಳನ್ನ ನಾಗರಾಜ್ ಸರಬರಾಜು ಮಾಡಿದ್ರು ಅಂತಕ್ಕಂಥ ಅಂಶಗಳನ್ನ ಕೂಡ ಎನ್ಐಎ ಮೆನ್ಷನ್ ಮಾಡಿತ್ತು. ಎನ್ಐಎ ದಾಳಿ ನಂತರ ಕೂಡ ಜೈಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಮತ್ತು ಈಗ ಪರಿಶೀಲನೆ ನಂತರದಲ್ಲಿ ಅವರು ವಿಡಿಯೋ ಹರಿಬಿಟ್ಟವರು ಯಾರು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಮೊಬೈಲ್ ಎಲ್ಲಿಂದ ಸಿಕ್ತು ಅನ್ನುವಂತಕ್ಕಂಥ ತನಿಖೆಯನ್ನ ಪೊಲೀಸ್ ಅಲ್ಲಿಯ ಜೈಲಿನ ಅಧಿಕಾರಿಗಳು ಮಾಡಬೇಕಾಗತ್ತೆ. ಇದು ಮೇಜರ್ ಅಫೆನ್ಸ್ ಆಗಿರುವಂತದ್ದು, ವಿಡಿಯೋ ಹರಿಬಿಟ್ಟಿರುವುದೇ ಮೇಜರ್ ಅಫೆನ್ಸ್ ಅಂತೇಳಿ ಅವರು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಸದ್ಯ ಈಗ ಏನು ಇಲಾಖಾ ತನಿಖೆಗೆ ಆದೇಶವನ್ನ ಮಾಡಲಾಗಿರುವಂತದ್ದು. ಈಗ ದಕ್ಷ IPS ಅಧಿಕಾರಿ ಎಡಿಜಿಪಿ ದಯಾನಂದ್ ಅವರು ಈಗ ಎಡಿಜಿಪಿ ಆಗಿದ್ದಾರೆ, ಕಾರಾಗೃಹ ಎಡಿಜಿಪಿ ಆಗಿರುವಂತದ್ದು. ಇನ್ನಾದ್ರೂ ಈ ರೀತಿಯಾದಂತಹ ಒಂದು ಐಷಾರಾಮಿ ಫೆಸಿಲಿಟೀಸ್ ಗಳಿಗೆ ಕಡಿವಾಣ ಹಾಕ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಮಾಲ್ತೇಶ್, ಥ್ಯಾಂಕ್ ಯು.